ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಕರ್ನಾಟಕ ರಾಜ್ಯಾಧ್ಯಕ್ಷ ಟಿ.ಎನ್. ನಾರಾಯಣಗೌಡರ ಬಿಡುಗಡೆಗೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಲಕ್ಷ್ಮೇಶ್ವರ ಘಟಕದಿಂದ ಕರ್ನಾಟಕ ಸರ್ಕಾರಕ್ಕೆ ಮನವಿ. ಹೌದು, ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ.ಎನ್. ನಾರಾಯಣಗೌಡರನ್ನ ಕೂಡಲೇ ಬೇಸರದ ಜಾಮೀನಿನ ಮೇಲೆ ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಲಕ್ಷ್ಮೇಶ್ವರ ತಾಲೂಕು ಘಟಕದ ವತಿಯಿಂದ ತಹಸೀಲ್ದಾರ್ ವಾಸುದೇವ ಸ್ವಾಮಿ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ಈ ಸಂದರ್ಭದಲ್ಲಿ ಕೂಗಿದರು. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಹೊಗೆಸೊಪ್ಪಿನ್, ತಾಲೂಕಾಧ್ಯಕ್ಷ ಲೋಕೇಶ್ ಸುತ್ತಾರ್ ಸೇರಿದಂತೆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರ್ಷಗಟ್ಟಲೆ ಮನವಿ ಸಲ್ಲಿಸುವ ಮುಖಾಂತರ ಹಾಗೂ ಇತರೆ ಅಧಿಕಾರಿಗಳಿಗೂ ಕೂಡ ಎಚ್ಚರಿಕೆ ಮುಟ್ಟಿಸುವ ಮುಖಾಂತರ ಪ್ರತಿ ಬಾರಿಯೂ ಕೂಡ ನಾವು ಕಾನೂನನ್ನು ಕೈಗೆ ತಗೋಬಾರ್ದು, ಅದರ ಮುಖಾಂತರವಾಗಿ ಸರ್ಕಾರ ಯಾರು ಕನ್ನಡವನ್ನು ಬಳಸೋದಿಲ್ಲ ಅಂಥವ್ರ ಬಗ್ಗೆ ಕ್ರಮ ತಗೋರಿ, ಅಂಥವರ ಅಂಗಡಿ ಮುಗ್ಗಟ್ಟುಗಳನ್ನು ಅವರು ಅಂಗಡಿ ಮುಗ್ಗಟ್ಟುಗಳ ಲೈಸೆನ್ಸನ್ನು ರದ್ದು ಮಾಡಿರಿ ಅಂತ ಕೂಡ ಹೇಳಿದ್ದಾರೆ ಸಾಕಷ್ಟು ಸತಿ. ಆದರೆ ಸರ್ಕಾರ ಅವರಿಗೆ ಗಡುವು ಕೊಡ್ತಾನೆ ಬಂದಿದೆ. ಯಾವುದೇ ಕಾರಣಕ್ಕೂ ಅವರ ಅಂಗಡಿಯ ನಾಮಕ ಫಲಕವನ್ನು ಕನ್ನಡದಲ್ಲಿ ಹಾಕಿರೋದಿರಲ್ಲ. ಆದ್ದರಿಂದ ನೂತನವಾಗಿ ಆಂದೋಲನ ಮಾಡಿದರು. ಬೆಂಗಳೂರಲ್ಲಿ ತಿಂಗಳಾನುಗಟ್ಟಲೆ ರೋಡಿಗೆ ಇಳಿದು ಕರಪತ್ರ ಹಂಚುವ ಮುಖಾಂತರ ಕರ್ನಾಟಕದಲ್ಲಿ ಕನ್ನಡ ಬಳಸದೆ ಇನ್ನಿತರೆ ಬೇರೆ ಭಾಷೆಯನ್ನು ಬಳಸಿದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳಿ, ಆದರೂ ಕೂಡ ಯಾರು ಕೂಡ ಅಲ್ಪ ಮಟ್ಟಿಗೆ ಬಳಸ್ತಾ ಇದ್ರೆ ತಾವು ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಎಲ್ಲ ಪದಾಧಿಕಾರಿಗಳನ್ನು ಕರೆದು ಬೆಂಗಳೂರಿನಲ್ಲಿ ಆಂದೋಲನ ಪ್ರಾರಂಭ ಮಾಡಿದಾಗ ಪೊಲೀಸರು ಬಂದು ರಾಜ್ಯಾಧ್ಯಕ್ಷರನ್ನ ಅರೆಸ್ಟ್ ಮಾಡ್ತಾರೆ. ರಾಜ್ಯಾಧ್ಯಕ್ಷರನ್ನ ಅರೆಸ್ಟ್ ಮಾಡೋದು ಯಾವ ಕಾರಣಕ್ಕೆ ಅಂದ್ರೆ ಕನ್ನಡ ನಾಮಫಲಕವನ್ನು ಬಳಸ್ರಿ ಅಂತ ಹೇಳಿದಕ್ಕೆ ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿದನ ಅವ್ರನ್ನ 14 ದಿನಗಳೇ ಇಟ್ಕೊಂಡು ಕೂತುವಂಥ ಪರಿಸ್ಥಿತಿ ಬೇಡ. ಅದಕ್ಕೆ ಯಾವುದೇ ಅವ್ರಿಗೆ ಷರತ್ತುಗಳನ್ನು ಬಂಧಿಸದೆ ಇದನ್ನು ಹಾಕಿದಾರೆ ಅವ್ರಿಗೆ ಬಿಡುಗಡೆ ಮಾಡ್ಬೇಕಂತ ನಾವು ರಕ್ಷಣಾ ವೇದಿಕೆ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಕೂಡ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಈ ಕೂಡಲೇ ಸರ್ಕಾರ ತಾವು ಮಾಡಬೇಕಾದ್ರೆ ಕೆಲಸನ ನಾವು ಕನ್ನಡಿಗರು ರೋಡಿಗೆ ಹಿಡಿದು ಜೈಲಿಗೆ ಹೋಗೋ ಮುಖಾಂತರ ಮಾಡಕತ್ತೀವಿ. ಇನ್ನಾದರೂ ಅವರು ಗಮನಕ್ಕೆ ತರ್ತಾ ಇದ್ದೀವಿ. ಈ ಕೂಡಲೇ ನಾರಾಯಣಗೌಡರನ್ನ ಹಾಗೂ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನ ಬಿಡುಗಡೆ ಮಾಡ್ಬೇಕಂತ ಈ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ನಮಸ್ಕಾರ.